ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ಮಾತ್ರ ಮಲ್ಲಿಗೆ ಹೋಗಬೇಡಿ. ಯಾಕಂದರೆ ನೀವು ಈ ಒಂದು ತಪ್ಪು ಮಾಡಿದರೆ ಕೂಡ ನಿಮ್ಮ ಚಾನಲ್ ಕೂಡ ವಿತಿನ್ 7 ಡೇಸಲ್ಲಿ ಟರ್ಮಿನೇಟೆಡ್ ಆಗುವುದು ಮಾತ್ರ ಪಕ್ಕ ಆಗಿರುತ್ತೆ. ಹಾಗಾದರೆ ಯಾಕಂದರೆ ಇದು ನನ್ನ ಒಂದು ಲೈಫಲ್ಲಿ ನಡೆದಂಥ ಒಂದು ಘಟನೆ. ಆಲ್ರೆಡಿ ನಾನು ಒಂದು ಚಾನಲನ್ನು ಟರ್ಮಿನೇಟೆಡ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಶಾಶ್ವತವಾಗಿ ಆ ಒಂದು ಚಾನಲನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ, ಆ ಚಾನಲನ್ನು ಓಪನ್ ಮಾಡಲಿಕ್ಕೆ ಆಗುತ್ತಿಲ್ಲ, ಆ ಚಾನಲಲ್ಲಿ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಅದು ಸಂಪೂರ್ಣವಾಗಿ ಬ್ಲಾಕ್ ಆಗಿಬಿಟ್ಟಿದೆ. ಹಾಗಾದರೆ ಏನು ಕಾರಣ? ಯಾಕೆ ನನ್ನ ಒಂದು ಚಾನಲ್ ಬ್ಲಾಕ್ ಆಯಿತು, ಯಾಕೆ ನನ್ನ ಚಾನಲ್ ಟರ್ಮಿನೇಟೆಡ್ ಆಯಿತು ಅನ್ನೋದು ಕೂಡ ನಿಮಗೆ ಈ ತಪ್ಪು ಆಗಬಾರ್ದು, ನಿಮ್ಮ ಚಾನಲ್ ಕೂಡ ಈ ರೀತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ಏನು ನಡೀತು ಅನ್ನೋದು ಕೂಡ ಈಗ ಸ್ಟಾರ್ಟ್ ಮಾಡ್ತೇನೆ. ನೋಡಿ, ನನಗೆ 3 ಮಂತ್ಸ್ ಬ್ಯಾಕಲ್ಲಿ, ಅಂದರೆ ಇವಾಗ ಮಾರ್ಚ್ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನನಗೆ ಒಂದು ಕಾಪಿ ಕ್ಲೈಮ್ ಅಂತ ಬಂದಿತ್ತು. ಕಾಪಿ ಕ್ಲೈಮ್ ಅಂದರೆ ನಾನು ಸೀರಿಯಲ್ ಬಗ್ಗೆ ಮಾಡ್ತಾಯಿದ್ದೆ, ಸೀರಿಯಲ್ಲು ಮತ್ತು ಕೆಲವೊಂದು ಶೋಗಳ ಬಗ್ಗೆ ಮಾಡ್ತಿದ್ದೆ. ಈ ಜಿ ಕನ್ನಡದಲ್ಲಿರುವಂಥ ಒಂದು ಶೋ ಬಗ್ಗೆ ನಾನು ಮಾಡಿದೆ. ಆ ಮಾಡಿದಂತಹ ವಿಡಿಯೋಗೆ ಅವರು ಡಿಸೆಂಬರ್ ಫಸ್ಟ್ ವೀಕಲ್ಲಿ ಏನು ಮಾಡಿದರು ಅಂದರೆ ಕ್ಲೈಮ್ ಕೊಟ್ಟರು, ಅಂದರೆ ಕಾಪಿ ಕ್ಲೈಮ್ ಕೊಟ್ಟರು. ಅದು ಯಾಕೆ ಬಂತು, ಯಾಕೆ ನಾನು ಏನು ತಪ್ಪು ಮಾಡಿದ್ದೆ ಅಂದರೆ, ಬಟ್ ಆ ಒಂದು ಶೋದಲ್ಲಿರುವಂತಹ ಫೋಟೋಸ್, ಅವರು ಶೋವನ್ನು ಹಾಕಿದಂಥ ಯೂಟ್ಯೂಬಲ್ಲಿ ಹಾಕಿದಂಥ ಒಂದು ಟೈಟಲ್ಗಳನ್ನು ನಾನು ಕಾಪಿ ಮಾಡಿ ನನ್ನ ಒಂದು ವಾಯ್ಸ್ ಒಳಗಡೆ ಮಾಡಿಕೊಂಡು ನಾನು ಅವ್ರದ್ದೇ ಒಂದು ಫೋಟೋಸನ್ನು ಯೂಸ್ ಮಾಡಿಕೊಂಡು ಟೈಟಲ್ ಹಾಕಿದ್ದಕ್ಕೆ ಅವರು ಕಾಪಿ ಕ್ಲೈಮ್ ಕೊಟ್ಟರು. ಆ ಕಾಪಿ ಕ್ಲೈಮ್ ಕೊಟ್ಟಿದ್ದು ನನಗೆ ಅರಿವು ಬರಲಿಲ್ಲ. ನಾನು ಅಲ್ಲಿ ತಪ್ಪು ಮಾಡಿದೆ. ಯಾಕಂದರೆ ಒಂದು ಯೂಟ್ಯೂಬ್ ಮೆಥಡ್ ಏನಿರುತ್ತೆ ಅಂದರೆ, ಯಾವುದಾದ್ರೂ ನಮ್ಮ ಒಂದು ಚಾನಲ್ ಫಸ್ಟ್ ಟೈಮ್ ಕಾಪಿ ಕ್ಲೈಮ್ ಬಂದಾಗ ನಮಗೆ 3 ತಿಂಗಳು ಅವಕಾಶ ಇರುತ್ತೆ. 3 ತಿಂಗಳು ಅವಕಾಶ ಯಾಕೆ ಕೊಟ್ಟಿರ್ತಾರೆ ಅಂದರೆ, ನೀವು 3 ತಿಂಗಳು ಒಳಗಡೆ ನೀವು ಇನ್ನೊಂದು ಏನಾದರೂ ಕಾಪಿ ಕ್ಲೈಮ್ ಮಾಡಿದರೆ ನಿಮಗೆ ಏನಾಗುತ್ತೆ, 2 ವಾರ್ನಿಂಗ್ ಆಗುತ್ತೆ. ಅದೇ 3 ತಿಂಗಳ ಒಳಗಡೆ ಇನ್ನೂ 3 ತಿಂಗಳು, ಮತ್ತೆ 3 ತಿಂಗಳ ಒಳಗಡೆ ಇನ್ನೊಂದು ನಿಮಗೆ ಕ್ಲೈಮ್ ಬಂದುಬಿಟ್ರೆ ನಿಮಗೆ 3 ಸ್ಟ್ರೈಕ್ ಆಗುತ್ತೆ. ಆಗ ಯೂಟ್ಯೂಬ್ ಟೀಮ್ ವತಿಯಿಂದ ನಮಗೆ ಏನು ಬರುತ್ತೆ, ಕಾಪಿ ಸ್ಟ್ರೈಕ್ ಬಂದುಬಿಡುತ್ತೆ. ಕಾಪಿ ಸ್ಟ್ರೈಕ್ ಬಂದುಬಿಟ್ರೆ ನಾವು ಏನನ್ನು ಕೂಡ ಮಾಡೋದಿಲ್ಲ, ಯಾರಿಗೂ ಕೂಡ ರಿಕ್ವೆಸ್ಟ್ ಮಾಡಿದರೂ ಆಗೋದಿಲ್ಲ, ಯಾವ ಸಪೋರ್ಟ್ ಬಂದರೂ ಕೂಡ ಆಗೋದಿಲ್ಲ. ನಮ್ಮ ಚಾನಲ್ ಮಾತ್ರ ಏನಾಗುತ್ತೆ, ನಮ್ಮ ಚಾನಲ್ ಟರ್ಮಿನೇಟೆಡ್ ಆಗೇ ಬಿಡುತ್ತೆ. ಹಾಗಾಗಿ ಕಾಪಿ ಕ್ಲೈಮ್ ಬಂದಾಗ ನಾವು 3 ತಿಂಗಳು ಎಚ್ಚೆತ್ಕೊಂಡು ಬಿಡಬೇಕು. 3 ತಿಂಗಳು ಒಳಗಡೆ ನಾವು ಯಾವುದೇ ಕಾರಣಕ್ಕೂ 3 ತಿಂಗಳು ಆಗುವವರೆಗೂ ನಾವು ಯಾವುದೇ ರೀತಿ ನಾವು ಕಾಪಿ ಮಾಡಿಕೊಂಡು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬಾರ್ದು. ನಮ್ಮದೇ ಆದಂತಹ ಒಂದು ಸ್ಟ್ಯಾಂಡರ್ಡ್, ನಮ್ಮದೇ ಆದಂತಹ ರೂಲ್ಸ್ ರೆಗ್ಯುಲೇಷನ್, ನಮ್ಮದೇ ಆದಂತಹ ವಾಯ್ಸ್ ಫೇಸ್ಗಳನ್ನು ಯೂಸ್ ಮಾಡಿಕೊಂಡು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋದರಿಂದ ನಮ್ಮ ಯೂಟ್ಯೂಬ್ ಚಾನಲನ್ನು ನಾವು ಕಾಪಾಡ್ಕೊಳ್ಬೋದು. ಇದು ಮೇನ್ ಇಂಪಾರ್ಟೆಂಟು. ನೀವು ಕೂಡ ಫಾಲೋಅಪ್ ಮಾಡಿ. ಮತ್ತು ನೀವು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ನೀವು ಡೈಲಿ ನಿಮ್ಮ ಒಂದು ಜಿಮೇಲನ್ನು ನೀವು ಕರೆಕ್ಟಾಗಿ ನೋಡ್ತಾ ಇರಬೇಕು. ಜಿಮೇಲ್ ID-ಯನ್ನು ಓಪನ್ ಮಾಡಿ ಏನು ಮೆಸೇಜ್ ಬಂತು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟ ಹಾಗೆ, ಏನಾದರೂ ಕ್ಲೈಮ್ ಬಂತಾ, ಸ್ಟ್ರೈಕ್ ಬಂತಾ, ಯಾಕೆ ಬಂತು, ಯಾರು ಕೊಟ್ಟರು, ಇವೆಲ್ಲವನ್ನು ಡೈಲಿ ನೀವೇನು ಮಾಡ್ತಾ ಹೋಗಬೇಕು, ನೀವು ಗಮನವನ್ನು ಹರಿಸ್ಬೇಕಾಗತ್ತೆ. ಫಸ್ಟ್ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ಗೂ ಕೂಡ ಮೊದಲೇ ಸ್ಟಾರ್ಟಿಂಗ್ ಸ್ಟ್ರೈಕ್ ಕೊಡೋದಿಲ್ಲ, ನೆನಪಿಟ್ಕೊಳ್ಳಿ. ವಾರ್ನಿಂಗ್ ಕೊಡ್ತಾರೆ. ಅದೇ ವಾರ್ನಿಂಗ್ ಏನಪ್ಪ ಅಂದರೆ ಕಾಪಿ ಕ್ಲೈಮ್ ಅಂತ ಬರುತ್ತೆ. ಈ ವಾರ್ನಿಂಗ್ ಬಂತು ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ತುಂಬ ಕಡಲ ತೀರದಲ್ಲಿದೆ, ಮುಳುಗು ಸ್ಥಿತಿಯಲ್ಲಿದೆ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು. ಹಾಗಾಗಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡದೆ 3 ತಿಂಗಳು ಆಗುವವರೆಗೂ ನೀವು ಯಾವುದೇ ರೀತಿ ಕಾಪಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು ಹೇಳ್ಬಿಡುತ್ತೆ ನಿಮಗೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಷ್ಟಪಟ್ಟು 6 ತಿಂಗಳುಗಟ್ಟಲೆ ನೀವು ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಡು ದುಡ್ಡು ಅರ್ನ್ ಮಾಡ್ಕೊಳ್ಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಹಾಗಾಗಿ ದಯವಿಟ್ಟು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ರೀತಿಯೇ ನಿಮ್ಮ ಒಂದು ಚಾನಲ್ ಟರ್ಮಿನೇಟೆಡ್ ಆಗೋದು ಬೇಡ. ನೀವು ಕೂಡ ಏನು ಮಾಡಬೇಕು, ಯಾವುದೇ ಕಾರಣ ಇನ್ನೊಬ್ಬರ ಒಂದು ವಿಡಿಯೋವನ್ನು, ಇನ್ನೊಬ್ಬರ ಒಂದು ಇಮೇಜ್ಗಳನ್ನು, ಇನ್ನೊಬ್ಬರ ಟೈಟಲ್, ಡಿಸ್ಕ್ರಿಪ್ಷನ್ ಏನನ್ನು ಕಾಪಿ ಮಾಡಬೇಡ್ರಿ. ನಿಮ್ಮದೇ ಆದಂಥ ಟ್ಯಾಲೆಂಟ್ ಮೇಲೆ ವಿಡಿಯೋಸ್ಗಳನ್ನು ಮಾಡಿ ಚೆನ್ನಾಗಿ ಒಂದು ಕ್ವಾಲಿಟಿ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿ ನೀವು ಕೂಡ ದೊಡ್ಡ ಮಟ್ಟದಲ್ಲಿ ಯೂಟ್ಯೂಬ್ ಸ್ಟಾರ್ ಆಗ್ತೀರಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟು ನಿಮಗೂ ಕೂಡ ಅವಕಾಶ, ನಿಮಗೂ ಕೂಡ ಈ ಒಂದು ವಿಡಿಯೋದಿಂದ ನಿಮಗೂ ಕೂಡ ಒಂದು ಒಳ್ಳೆಯ ಒಂದು ಮನನ ಆಗಿದೆ ಅಂತ ಅರ್ಥ ಮಾಡ್ಕೊಳ್ತಾ, ಇನ್ನೂ ನನ್ನ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ, ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಸ್ಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ. ಓಕೆ, ಥ್ಯಾಂಕ್ ಯು.